ಫ್ಯಾಮಿಲಿ ಫೋಟೋ ಸೆಷನ್ ನಡೀತಾ ಇದೆ. ಇವರೇ ಫೋಟೋಗ್ರಾಫರ್ ಮಿಸ್ಟರ್ ಚಂದ್ರಶೇಖರ್ ಅವರು. ಅವರು ಪೋಸ್ ಕೊಡಿಸ್ತವ್ರು ಎಲ್ರಿಗೂ ಹೆಂಗೆ ಕೊಡಬೇಕು ಅಂತ. ಮತ್ತೆ ಯಾರು ಸೀರಿಯಲ್ಗೆ ತಗೊಳ್ಳೋರು ತಗೊಳ್ಳಿ, ಇಂಟ್ರೆಸ್ಟ್ ಅಂತ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಸೀರಿಯಲ್ಗೆ. ಸ್ವಲ್ಪ ಅಲ್ಲ ಅಂತ ನೋಡಿ ಯಾರೋ ಸೊಪ್ಪನೇ ಇರುತ್ತೆ, ಗೊಡ್ಗೊಣೆ ತರ ಆಗುತ್ತೆ, ಚೆನ್ನಾಗಿರುತ್ತೆ ಗೊತ್ತಾ. ಇನ್ನೊಂದೇನಂದ್ರೆ ನಾನು ಹೇಳಲೇಬೇಕು ಈ ವ್ಲಾಗಲ್ಲಿ, ನಮ್ಮ ಅತ್ತಿಗೆ ನಮಗೆ ಸರ್ಪ್ರೈಸ್ ಗಿಫ್ಟ್ ಕಳಿಸಿದ್ದಾರೆ. 5 ಇಯರ್ ಬರ್ಡೇ ಸೆಲೆಬ್ರೇಷನ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪವಿತ್ರ ಪವನ್ ಕುಮಾರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಅತ್ತೆ ಮತ್ತು ನನ್ನ ಮಗ ಮತ್ತು ನನ್ನ ಕಸಿನ್ನ ಕರ್ಕೊಂಡು ಅಮ್ಮನ ಮನೆಗೆ ಬಂದಿದ್ದೀವಿ. ಇವತ್ತು ಮಧ್ಯಾಹ್ನ ಬಂದ್ವಿ, ಇವಾಗ ಈವ್ನಿಂಗ್ ಆಗಿದೆ. ನಮ್ಮ ಅಣ್ಣ ನಮ್ಮನ್ನೆಲ್ಲ ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾನೆ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ ನೋಡಬೇಕು. ಅಣ್ಣ ಹಾಯ್. ನಮ್ಮ ಅತ್ತೆ ಕಡೆಯಿಂದ ಹಾಯ್ ಮಾಡಿ ಮಾ. ಹಾಯ್ ಹಾಯ್ ಸುಷ್ಮಾ ಹಾಯ್. ವಂದನಾ ಹಾಯ್ ಮಾಡ್ರಿ ಎಲ್ಲ. ಚಿನಿ ಹಾಯ್ ಮಾಡು. ಶೌರ್ಯ ಹಾಯ್. ಅಮ್ಮ ಇಲ್ಲಿ ಮಮ್ಮ ಹಾಯ್. ಸೊ ನಾವೀಗ ಶಾಪಿಂಗ್ ಹೋಗ್ತಾ ಇದ್ದೀವಿ. ಎಲ್ಲೆಲ್ಲಿ ಹೋಗ್ತೀವಿ ಅಂತ ನಾನು ಹಂಗೆ ಅಪ್ಡೇಟ್ಸ್ ಕೊಡ್ತೀನಿ. ಅಲ್ಲೋದ್ಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಕಾರಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಅಣ್ಣ ಕಾರ್ ಓಡಿಸ್ತಾ ಇದ್ದಾರೆ. ನಮ್ಮ ಅತ್ತೆ ಇಲ್ಲ, ಸೀಟ್ ಬೆಲ್ಟ್ ಹಾಕೋತಾರೆ, ಪಕ್ಕದ ರೋಡ್ ಹೋಗ್ತಾ ಇರೋದಕ್ಕೆ ಹಾಕಿಲ್ಲ. ನಮ್ಮ ಅತ್ತೆ ಫಸ್ಟ್ ಟೈಮ್ ಅಮ್ಮ ನಮ್ಮ ಅಣ್ಣನ ಜೊತೆ. ಹೆಂಗ್ ಓಡಿಸ್ತಾ ಇದ್ದಾರೆ ನಮ್ಮ ಅಣ್ಣ ಕಾರ್? ಸುಷ್ಮಾ ನೀನು? ನಾನು ಫಸ್ಟ್ ಒಂದ್ಸಲ ಹೋಗಿದ್ದೆ ಅಕ್ಕ, ಚೆನ್ನಾಗಿ ಓಡಿಸ್ತಾರೆ ಅಣ್ಣ. ನಮ್ಮ ಅಣ್ಣ ಸೂಪರ್ ಸಕ್ಕತ್ತಾಗಿ ಗಾಡಿ ಓಡಿಸ್ತಾ ಇದ್ದಾನೆ. ಚಂದ್ರು ಇನ್ನ ಜೋಶಾಗಿ ಹೋಗ್ಬೇಡ. ಅಲ್ಲ ಹೆಂಗಿದ್ದಾರೆ ಹೆತ್ತವ್ರಿಗೆ ಹೆಗ್ಣ ಮುದ್ದು ಅನ್ನಂಗೆ ನಮಗೆ ನಮ್ಮ ಅಣ್ಣನೇ ಮುದ್ದು. ನಮ್ಮ ಅಣ್ಣ ಮಕ್ಳನ್ನೆಲ್ಲ ಆಟ ಆಡ್ಸೋಕ್ಕೆ ಪಾರ್ಕಿಗೆ ಕರ್ಕೊಂಬಂದಿದ್ದಾನೆ. ಪಾರ್ಕಲ್ಲಿ ಆಟ ಆಡಿಸ್ಬಿಟ್ಟು ಆಮೇಲೆ ಶಾಪಿಂಗ್ ಹೋಗ್ತೀವಿ ನಾವು. ಸೊ ವಿ ಆರ್ ಗೋಯಿಂಗ್ ಟು ದ ಪಾರ್ಕ್. ಏನೋ ನಾನು ಫಸ್ಟ್ ಟೈಮ್ ಈ ಪಾರ್ಕಿಗೆ ಬರ್ತಾ ಇರೋದು. ಚೆನ್ನಾಗಿದೆ ಅಂತ ಅಂದ. ಏನಿಲ್ಲ, ವಾಕಿಂಗ್ ಮಾಡೋಕ್ಕೆ ಚೆನ್ನಾಗಿದೆ ಅಷ್ಟೇ, ಮಕ್ಕಳು ಆಟ ಆಡೋಕ್ಕೆಲ್ಲ ಏನಿಲ್ಲ. ಚೆನ್ನಾಗಿದೆ, ತುಂಬ ದೊಡ್ಡದಾಗಿದೆ ಪಾರ್ಕು. ಈ ಕಡೆ ನಮ್ಮ ಮನೆಯವರೆಲ್ಲ ಫೋಟೋ ಸೆಷನ್ ಮಾಡ್ಕೋತಾ ಇದ್ದಾರೆ. ಮಕ್ಳಿಗೆ ಆಟ ಆಡೋಕೆ ಏನಾದ್ರು ಇರುತ್ತೇನೋ ಅಂತ ನೋಡಿದೆ, ಬಟ್ ಇಲ್ಲೇನಿಲ್ಲ. ಬಟ್ ಇಲ್ಲೆಲ್ಲ ಶಟಲೆಲ್ಲ ಆಡ್ತಾ ಇದ್ದಾರೆ, ಚೆನ್ನಾಗಿದೆ. ಸೊ ಫ್ಯಾಮಿಲಿ ಫೋಟೋ ಸೆಷನ್ ನಡೀತಾ ಇದೆ. ಇವರೇ ಫೋಟೋಗ್ರಾಫರ್ ಮಿಸ್ಟರ್ ಚಂದ್ರಶೇಖರ್ ಅವರು. ಅವರು ಪೋಸ್ ಕೊಡಿಸ್ತವ್ರು ಎಲ್ರಿಗೂ ಹೆಂಗೆ ಕೊಡಬೇಕು ಅಂತ. ಇವರು ಎಲ್ರಿಗೂ ಇಲ್ಲಿ ನಿಂತ್ಕೊಂಡು ಸ್ಮೈಲ್ ಕೊಡಿಸ್ತವ್ರೆ. ಚೆನ್ನಾಗಿದೆ ಪಾರ್ಕ್ ಒಂಥರ. ಈವ್ನಿಂಗ್ ಟೈಮ್ಸ್ ಬಂದರೆ ತುಂಬ ಮೈಂಡೆಲ್ಲ ರಿಫ್ರೆಶ್ ಅನಿಸುತ್ತೆ. ಮಕ್ಕಳೆಲ್ಲ ಆಡ್ತಾ ಇದ್ದಾರೆ ನೋಡಿ, ಆರಾಮಾಗಿ ಆಡ್ಬೋದು, ಚೆನ್ನಾಗಿರುತ್ತೆ, ಸೂಪರಾಗಿದೆ. ನನ್ನ ಮಗನಿಗೆ ಮನೇಲಿ ಕೂತ್ಕೊಳ್ಳೋದಂದರೆ ಆಗಲ್ಲ. ಈ ಥರ ಪಾರ್ಕಲ್ಲೆಲ್ಲ ಸುತ್ತಾಡು ಅಂದರೆ ಚೆನ್ನಾಗಿ ಸುತ್ತಾಡ್ತಾನೆ. ಮನೇಲಿ ಇರೋದಂದ್ರೇ ಆಗಲ್ಲ. ಸೊ ಮಕ್ಕಳೆಲ್ಲ ಇದ್ದಾರಲ್ಲ, ಚೆನ್ನಾಗುತ್ತೆ, ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಇಲ್ಲಿ ಬಂದಿದ್ದೀವಿ. ನೋಡಿ ತುಂಬ ಚೆನ್ನಾಗಿದೆ ಅಣ್ಣ, ಸಕಾಲಿದೆ ಪಾರ್ಕ್. ನೆಕ್ಸ್ಟ್ ನಿಮ್ಮ ಮಗುಗೆ ನಾನು ಅದೇನೇ ಹೇಳ್ತಿದ್ದೆ ಅಮ್ಮಂಗೆ, ನಾನಿಲ್ಲ ಅಂದ್ರೆ ನೀನು ನವ್ಯ ಬಂದು ಮಗುನ ಆಟಾಡ್ಸ್ಕೊಂಡು ಹೋಗ್ಬೋದು. ನಾನು ಬೇಗ ಬಂದಾಗ ನಾನು ಕರ್ಕೊಂಡು ಬರ್ಬೋದು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಪಾರ್ಕ್. ತುಂಬ ಚೆನ್ನಾಗಿದೆ ಅಂತ ನಮ್ಮ ಮಗ. ತುಂಬ ಚೆನ್ನಾಗಿದೆ. ಚಿನಿ ಇಲ್ಲಿ ಬಂಗಾರಿ, ತುಂಬ ಚೆನ್ನಾಗಿದೆಯಾ ಪಾರ್ಕು? ಚಿನಿ ತುಂಬ ಚೆನ್ನಾಗಿದೆಯಾ ಪಾರ್ಕು? ಇವಾಗ ಮೂಡಿಲ್ಲ, ಅಲ್ಲೋಗಿ ಆಡಬೇಕು ಅವನು. ಚೆನ್ನಾಗಿದೆ. ಹೆಂಗಿದೆ ಸುಷ್ಮಾ ಪಾರ್ಕ್? ಸೂಪರ್. ನೀನು ಬಂದಿದ್ದೇನಮ್ಮ ಮುಂಚೆ ಅಲ್ಲ? ಒಂದೇ ಸಲಿನಾ? ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ? ನಮ್ಮ ಅತ್ತೆ ನಾವು ಫಸ್ಟ್ ಟೈಮ್. ಕ್ಯಾಮ್ರಾ ತೋರ್ಸಂಗಿಲ್ಲ, ಹಾಯ್ ಮಾಡ್ತೀರಲ್ಲ? ಏನೋ ಒಂದು ಇಂಟ್ರೆಸ್ಟ್ ಅಷ್ಟೇ. ಹಾಯ್ ಅಲ್ಲ, ನಾನು ಮಾತಾಡಿಸ್ತಾ ಇದ್ದೀನಿ. ನಮ್ಮ ಅತ್ತೆನ ಯಾರು ಸೀರಿಯಲ್ಗೆ ತಗೊಳ್ಳೋರು ತಗೊಳ್ಳಿ, ಇಂಟ್ರೆಸ್ಟ್ ಅಂತ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಸೀರಿಯಲ್ಗೆ, ಮೂವಿಗೆ. ತಾಯಿ ಕ್ಯಾರೆಕ್ಟರ್ ಮಾಡ್ತೀರಾ? ಗೈಸ್, ನಮ್ಮ ಅತ್ತೆ ನಮ್ಮ ಅಮ್ಮ ಇದು
ತಿನ್ನೋ ಒಣಗೊನೆ ಸೊಪ್ಪು ಅಂತವ್ರೆ. ನನಗೆ ಗೊತ್ತಿಲ್ಲ ಸೊಪ್ಪು ಹೆಸ್ರೇನೆ, ಇದೇ ಫಸ್ಟ್ ಕೇಳಿದ್ದು. ಇವಾಗ ಕಿತ್ಕೊಡ್ಲಾ, ಸಾರು ಮಾಡ್ಕೊತೀರ? ಈ ಥರ ಹೂ ಬರಬಾರ್ದು ಅಂತೆ ಇದಂತೆ ನೋಡಿ, ಯಾರಿಗಾರು ಗೊತ್ತಾದ್ರೆ. ಅಲ್ಲ, ಸಾರು ಮಾಡ್ಕೊಂಡು ತಿಂದ ಒಂದು ಗತಿ ದೇವರೇ ಗತಿ. ಒಣಗದೆ ಸೊಪ್ಪಲ್ಲ ಅಂತ ನೋಡಿ ಯಾರೋ ನೀನೇ ಮಾಡ್ಬೇಕು ಮಾಡಿದ್ರೆ. ನೀನ್ ಮಾಡಿ ನೋಡು ನಿನ್ಗೆ. ಅಯ್ಯೋ ನಮ್ ಲತಮ್ಮ ಅದು ಒಣಗದೆ ಸೊಪ್ಪಲ್ಲ ಅಂತ ಇದೇನು ಸೊಪ್ಪು ಹೇಳಿ, ಇದೇನು ಹೇಳ್ತಾನೆ ಹೇಳವ ಪೇಟೆ ಅದೇನಂದಿದ್ ನೀನು? ಏನು ಸೊಪ್ಪದು? ಇವಾಗ ಇಲ್ಲಿ ಪರೀಕ್ಷೆ ನಡೀತಾ ಇದೆ. ಏನು ಸೊಪ್ಪಮ್ಮ? ಸೊಪ್ಪಲ್ಲ ಇದು, ಕೊಮ್ಮೆ ಸೊಪ್ಪು. ನಾನು ಬೇಟೆ ಹೇಳ್ತೀನಿ ನೋಡು. ಮಂಜುಳವ್ರ ಮನೇಲಿ ಕಿತ್ಕೊಂಡಿದ್ವಲ್ಲಕ್ಕ ನಾವು, ಕೊಮ್ಮೆ ಸೊಪ್ಪಿದು. ಕೊಮ್ಮೆ ಏನೇನು ಸೊಪ್ಪು ಹೆಸ್ರಪ್ಪ? ನಮಗೆ ಸೊಪ್ಪುಗಳ ಹೆಸರೇ ಗೊತ್ತಿಲ್ಲ. ನಂಗೆ ಪಾಲಕ್ ಸೊಪ್ಪು ನೋಡಿ, ನಂಗೆ ಪಾಲಕ್ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ದಂಟಿನ ಸೊಪ್ಪು ಬಿಟ್ರೆ, ಆಮೇಲೆ ಇನ್ನೊಂದು ಯಾವುದೋ ಸೊಪ್ಪು ಐತಲ್ಲ, ಅಷ್ಟು ಬಿಟ್ರೆ ಇನ್ಯಾವುದು ಗೊತ್ತಿಲ್ಲ. ಯಾಗಿದ ಸೊಪ್ಪು, ಕನ್ನೆ ಸೊಪ್ಪು, ಅಣ್ಣೆ ಸೊಪ್ಪು, ಎಮ್ಮೆರೆಡ್ಡಿ ಸೊಪ್ಪು. ಗೈ ಸೊಪ್ಪು ಹೆಸರುಗಳು ಹೇಳ್ತೋಳೆ. ಗೊನೆ ಸೊಪ್ಪು ಇರುತ್ತೆ, ಹಿಂಗಿಷ್ಟು ಗೊಡ್ಗೊಣೆ ತರ ಆಗುತ್ತೆ. ಚೀ, ಚೆನ್ನಾಗಿರುತ್ತೆ ಗೊತ್ತಾ ಗೊಡ್ನೆ? ಅಮ್ಮ ಎಲೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಈ ಶೇಪಲ್ಲಿ ಗೊತ್ತು, ಮಿಕ್ಸ್ ಆಗಿ ಬರುತ್ತೆ. ನಮ್ಮ ದಂಟಿನ ಸೊಪ್ಪಲ್ಲಿ ಕೊತ್ತಂಬರಿ ಸೊಪ್ಪಲ್ಲ ನಮ್ಮ ಗಂಟೆ ಬರುತ್ತೆ. ನಮ್ಮ ಒಟ್ಟು ಬೇರೆ ಏನ್ ಹೇಳ್ತಾರೆ ಗೊತ್ತಿಲ್ಲ, ಊರಲ್ಲಿ ಗೊನೆ ಸೊಪ್ಪು ಅಂತಾರೆ. ನಾವು ಬೆರಕೆ ಸೊಪ್ಪು ಅಂತೀವಿ ಅದನ್ನ. ಬೆರಕೆ ಸೊಪ್ಪು ಬೆರ್ಕೊಂಡಿರ್ತದಲ್ಲ, ಅದ್ರೊಳಗೆಲ್ಲ ಕೊಮ್ಮೆ ಸೊಪ್ಪು ಅದೆಲ್ಲ ಹಾಕಿ ಮಸಾಲೆ ಚೆನ್ನಾಗಿ. ಈ ಕಡೆ ಹೆಣ್ಮಕ್ಳು ಸೊಪ್ಪಿನ ಡಿಸ್ಕಷನ್ ಮಾಡ್ತವ್ರೆ, ಈ ಕಡೆ ನಮ್ಮ ಅಣ್ಣ ಮಕ್ಳಿಗೆ ಆಡಿಸ್ತವನೆ ಪಾಪ. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಚೆನ್ನಾಗಿರುತ್ತೆ, ನನಗಂತೂ ತುಂಬ ಇಷ್ಟ. ಸೊ ಅದು ಈವ್ನಿಂಗ್ ಟೈಮ್ಸ್ ಈ ಥರ ಪಾರ್ಕು, ಇಷ್ಟು ಸಕ್ಕದಾಗಿರೋ ಪಾರ್ಕ್ ಏನಾದ್ರು ನಮ್ಮ ಮನೆ ಹತ್ರ ಇದ್ದಿದ್ರೆ ನನ್ನ ಮಗ ಮನೆಗೆ ಸೇರ್ತಾ ಇರಲಿಲ್ಲ. ಪಾರ್ಕಲ್ಲಿ ಬಂದು ಚೆನ್ನಾಗಿರೋದು ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ವಿ ಆರ್ ಸೋ ಹ್ಯಾಪಿ. ಪಾರ್ಕಲ್ಲಿ ಮಕ್ಕಳನ್ನೆಲ್ಲ ಆಟ ಆಡಿಸ್ಕೊಂಡು, ಪಾರ್ಕೆಲ್ಲ ಮುಗಿಸ್ಕೊಂಡು ಇವಾಗ ಶಾಪಿಂಗ್ ಬಂದಿದ್ದೀವಿ. ಒಳಗಡೆ ಹೋಗಿ ನೋಡಬೇಕು, ಇನ್ನೂ ಆಚೆ ಇದ್ದೀವಿ ಪಾರ್ಕಿಂಗ್ ಲಾಟಲ್ಲೆಲ್ಲ. ಗೈಸ್ ಸದ್ಯಕ್ಕೆ ಬಟ್ಟೆ ಶಾಪಿಂಗ್ ಮಾಡ್ತಾ ಇದ್ದೀವಿ, ಆಮೇಲೆ ನೋಡಬೇಕು. ಜೋಳು ತಗೋತವಳೆ, ನಮ್ಮ ಅತ್ತೆನೂ ನೋಡ್ತಾ ಇದ್ದಾರೆ. ಮಕ್ಕಳಿಗೆಲ್ಲ ಬಟ್ಟೆ ಚೆನ್ನಾಗಿದೆ. ಗೈಸ್ ನಮ್ಮ ಅಣ್ಣ ಬಟ್ಟೆ ಸೆಲೆಕ್ಟ್ ಮಾಡಿಕೊಡ್ತಾ ಇದ್ದಾನೆ, ನಮ್ಮ ಅಮ್ಮಂಗೆ ನಮ್ಮ ಅತ್ತೆಗೆ ನಮ್ಮ ಅಣ್ಣ ಬಟ್ಟೆ ಸೆಲೆಕ್ಟ್ ಮಾಡಿಕೊಡ್ತಾ ಇದ್ದಾನೆ. ಹಾಂ, ನಿಮ್ಮ ವೈಫ್ಗಾ? ಹಾಂ, ಸೂಪರ್. ಹಾಂ, ಚೆನ್ನಾಗಿದೆ. ಹಾಂ ಹಾಂ, ಚೆನ್ನಾಗಿದೆ. ಅಯ್ಯೋ, ಎಲ್ಲ ಶಾಪಿಂಗ್ ಮೇಲೆ ಬ್ಯುಸಿ ಆಗ್ಬಿಟ್ಟವ್ರೆ. ಬನ್ನಿ ಗೈಸ್, ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮಣ್ಣ ಕಾರಲ್ಲಿ ವೆಯ್ಟ್ ಮಾಡ್ತಾ ಇದ್ದಾನೆ. ಹಾಂ, ಇವ್ರು ನನ್ನ ತೆಗಿ ಅಂತವ್ರೆ. ಬನ್ನಿ, ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಮಕ್ಕಳು ಹಿಡಿಯಕ್ಕಾಗಲ್ಲ, ಮಕ್ಕಳನ್ನೇ ಹಿಡಿಯೋದು ಕಷ್ಟ ಎಲ್ಲೋದ್ರೂ. ಅದರಲ್ಲೂ ಮೂರು ಜನ ಅಂದರೆ ನಮ್ಮ ಅಣ್ಣ ಫುಲ್ ಸೈಕ್ ಆಗ್ಬಿಟ್ಟವ್ರೆ. ಇವಾಗ ಮೂರನ್ನು ಕುಂಡಿಸ್ಕೊಳಕ್ ಆಗಲ್ಲ ನಾವು. ಅಲ್ಲ, ಬಿಡ್ತಾ ಇಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ನಿನ್ನೆ ಶಾಪಿಂಗ್ ಹೋಗಿದ್ವಿ ಅಂತ ಹೇಳಿದೆ. ಶಾಪಿಂಗಿಂದ ರಿಟರ್ನ್ ಮನೆಗೆ ಬಂದಮೇಲೆ ಟೈಮೇ ಆಗಲಿಲ್ಲ ವೀಡಿಯೋ ಮಾಡೋಕ್ಕೆ, ಬಿಕಾಸ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ನಾವು. ಫ್ಯಾಮಿಲಿ ಎಲ್ಲ ಅದು ಇದು ಮಾತಾಡಿಕೊಂಡು ಎಂಜಾಯ್ ಮಾಡ್ಕೊಂಡಿದ್ವಿ. ಮತ್ತು ಇನ್ನೊಂದು ಏನಂದರೆ, ನಾನು ಹೇಳಲೇಬೇಕು ಈ ವ್ಲಾಗಲ್ಲಿ, ನಮ್ಮ ಅತ್ತಿಗೆ ನಮಗೆ ಸರ್ಪ್ರೈಸ್ ಗಿಫ್ಟ್ ಕಳಿಸಿದ್ದಾರೆ. ನಾನು ಆಲ್ರೆಡಿ ಬೇರೆ ವ್ಲಾಗ್ಸಲ್ಲಿ ಹೇಳ್ದಂಗೆ ನಮ್ಮ ಅತ್ತಿಗೆ ಬಾಣಂತನಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ದೆ. ಸೊ ಅವರು ನ್ಯೂ ಇಯರಲ್ಲಿ ನಮ್ಮ ಜೊತೆ ಇರೋಕ್ಕಾಗಿಲ್ಲ ಅಂತ ನನ್ನ ಕಸಿನೂ ಎಲ್ಲ ಬಂದಿದ್ರಲ್ಲ, ಸೊ ಅದಕ್ಕೆ ನಮಗೆ ಸರ್ಪ್ರೈಸಾಗಿ ಗಿಫ್ಟ್ ಕಳಿಸಿದ್ದಾರೆ. ನಮಗೆ ಗೊತ್ತಿರಲಿಲ್ಲ, ತುಂಬ ಸರ್ಪ್ರೈಸ್ ಆದ್ವಿ. ವಾಚ್ 2, ಇದು ನನ್ನ ಕಸಿನ್ಗೆ, ಇದು ನನಗೆ. ವಾಚು ತುಂಬ ಇಷ್ಟ ಆಯಿತು, ವಾಚ್ ಮಾತ್ರ. ಮತ್ತು ಮಕ್ಕಳಿಗೆ ಆಟ ಸಾಮಾನು, ರಿಮೋಟ್ ಕಾರ್, ಮತ್ತು ಇನ್ನು ಒಂದು ಹೆಣ್ಮಗು ಇದೆ, ಅವಳಿಗೆ ತೋರಿಸು ಚಿನ್ನಿ,
ಇದು ಈ ಗೊಂಬೆ ಕಳಿಸಿದಾರೆ ಅವಳಿಗೆ. ಮತ್ತು ನನ್ನ ಮಗಂಗೆ ಒಂದು ಕಾರ್ ಕಳಿಸಿದಾರೆ. ನನ್ನ ಮಗ ಎಲ್ಲೋ ಹಾಕ್ಬಿಟ್ಟಿದ್ದಾನೆ. ಮತ್ತು ನಮ್ಮ ಅಣ್ಣಂಗೆ ಸ್ಲಿಪ್ಪರ್ಸ್ ಎರಡು ಜೊತೆ, ಮತ್ತು ನಮ್ಮ ಅಣ್ಣಂಗೆ ರೋಸು, ಮತ್ತು ಮಕ್ಕಳಿಗೆಲ್ಲ ಸ್ನ್ಯಾಕ್ಸ್ ಎಲ್ಲ ಕಳಿಸಿದ್ದಾರೆ. ತುಂಬ ಸ್ನ್ಯಾಕ್ಸ್ ಕಳಿಸಿದ್ದಾರೆ, ಚಾಕ್ಲೇಟ್ಸು ಸ್ನ್ಯಾಕ್ಸು ಅಂತಲ್ಲ. ನೋಡಿ ಇದ್ರ ತುಂಬ ಸ್ನ್ಯಾಕ್ಸ್ ಇದೆ, ತೋರ್ಸೋಕ್ಕಾಗ್ತಾಯಿಲ್ಲ ಒಂದೇ ಕೈಯಲ್ಲಿ. ಜಾಸ್ತಿ ಸ್ನ್ಯಾಕ್ಸು, ಸ್ವೀಟ್ಸು, ಚಾಕ್ಲೇಟ್ಸು ಮತ್ತು ಗುಲಾಬ್ ಜಾಮೂನ್ ಎಲ್ಲ ಕಳಿಸಿದ್ದಾರೆ. ನಮ್ಮತ್ತಿಗೆ ನಮಗೆ ಕಳಿಸಿರೋದು ಜಾಮೂನ್. ತುಂಬ ಇಷ್ಟ ಆಯಿತು. ಗಿಫ್ಟ್ ಮಾತ್ರ ಸಖತ್ತಾಗಿತ್ತು. ತುಂಬಾ ಖುಷಿ ಆಯಿತು. ಯಾಕಂದರೆ ನಾವು ತುಂಬ ಸರ್ಪ್ರೈಸ್ ಆದ್ವಿ. ನಮಗೆ ಗೊತ್ತೇ ಇರಲಿಲ್ಲ ಅವ್ರು ಕಳಿಸ್ತಾರೆ ಅಂತ. ನಾವು ಸುಮ್ಮನೆ ಮಾತಾಡ್ಕೊಂಡು ಕೂತಿದ್ವಿ. ಕಾಲ್ ಮಾಡಿಬಿಟ್ಟು ಕೆಳಗಡೆ ಹೋಗಿ ಅಂದರು. ಅವ್ರು ಆರ್ಡ್ರ್ ಮಾಡಿದರು. ನಾವು ಬಂದಿದ ತಕ್ಷಣ ಫುಲ್ ಸರ್ಪ್ರೈಸ್ ಆದ್ವಿ. ಮತ್ತು ಅವ್ರು ಕೊಟ್ಟಿದ್ದಾರೆ ಅಂತ ಖುಷಿ ಅಲ್ಲ, ಇದೊಂದು ಮೆಮೊರಬಲ್ ಮೂಮೆಂಟ್ ನಮಗೆ. ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅವರು ಇದೇ ಕೊಟ್ಟಿದ್ದೀರ, ಏನು ಚಿಕ್ಕ ವಸ್ತು ಕೊಟ್ಟಿದ್ರು ಖುಷಿಯಾಗಿರೋದು. ಬಟ್ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂತಲ್ಲ, ನಮಗಂತೂ ತುಂಬಾ ಖುಷಿ ಆಯಿತು. ನನ್ನ ವಾಯ್ಸ್ ಸ್ವಲ್ಪ ನನಗೆ ಕೋಲ್ಡ್ ಆಗಿದೆ, ವಾಯ್ಸ್ ಸರಿಗಿಲ್ಲ. ಮತ್ತು ಬ್ಯಾಕ್ಗ್ರೌಂಡ್ ವಾಯ್ಸ್ ಮಕ್ಕಳುಗಳಿದ್ದಾರೆ, ಸೊ ಅದರಿಂದ ವಾಯ್ಸ್ ಚೆನ್ನಾಗಿಲ್ಲ. ತಜ್ಜಿನ್ ಕೇಳೋಣ, ಇಷ್ಟ ಆಯ್ತಾ? ಇಷ್ಟ ಆಯ್ತು. ಅದಕ್ಕೆ ಕೊಟ್ಟಿದ್ದು ಗಿಫ್ಟ್ ವಾಚ್ ತುಂಬಾ ಚೆನ್ನಾಗಿದೆ ಅದಕ್ಕೆ. ಥ್ಯಾಂಕ್ ಯು. ಸೊ ಈ ಮೂಲಕ ನಾನು ನಮ್ಮ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ಜಸ್ಟ್ ಲವ್ ದಿಸ್ ವಾಚ್. ನಂಗೆ ತುಂಬಾ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್. ಇದು ಲೈಫ್ ಟೈಮ್ ನಾನು ಲೈಫ್ ಲಾಂಗ್ ಇಟ್ಕೊತೀನಿ, ಕಡಿಯಲ್ಲ, ಹಾಳು ಮಾಡಲ್ಲ, ನೀಟಾಗಿ ಹಿಂಗೆ ಇಟ್ಕೊತೀನಿ. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಮತ್ತು ಮಕ್ಕಳಿಗೆ ಇಷ್ಟ ಆಯ್ತಾ ಕೇಳೋಣ, ಇಷ್ಟ ಆಯ್ತಾ? ಏನು ಹೇಳು ನಿಂಗೆ ಕೊಟ್ಟಿದ್ದು? ರಿಮೋಟ್ ಕಾರ್. ಅತ್ತೆಗೆ ಥ್ಯಾಂಕ್ಸ್ ಹೇಳು. ಅತ್ತೆ ಥ್ಯಾಂಕ್ಸ್, ಐ ಲವ್ ಯು. ಚಿನಿ ಅತ್ತೆ ಥ್ಯಾಂಕ್ಸ್ ಅನ್ನು. ಅತ್ತೆ ಥ್ಯಾಂಕ್ಸ್, ಐ ಲವ್ ಯು ಅನ್ನು. ಐ ಲವ್ ಯು. ಥ್ಯಾಂಕ್ಸ್ ಅತ್ತೆ ಅನ್ನು. ಥ್ಯಾಂಕ್ಸ್ ಅತ್ತೆ, ಐ ಲವ್ ಯು ಅನ್ನು. ಐ ಲವ್ ಯು. ಸೊ ಎಲ್ಲರಿಗೂ ತುಂಬಾ ಖುಷಿ ಆಯಿತು ನೀವು ಕಳಿಸಿದ ಗಿಫ್ಟ್ ಎಲ್ಲ. ತುಂಬ 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 ಮನಸ್ಸಿಂದ ಥ್ಯಾಂಕ್ ಯು ನಿಮಗೆ. ಥ್ಯಾಂಕ್ ಯು ಸೋ ಮಚ್ ನವ್ಯ. ಥ್ಯಾಂಕ್ ಯು. ಥ್ಯಾಂಕ್ ಯು ಅದಕ್ಕೆ. ನೋಡ್ತಾ ಇದ್ರೆ ಆಮೇಲೆ ಎಲ್ಲಾ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಅಕ್ಕಂದು ಎಲ್ಲಾ ವಿಡಿಯೋನು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಹಿಂಗೆ ವಿಡಿಯೋ ಎಲ್ಲ ಚೆನ್ನಾಗಿ ಮಾಡಿ ಆಗ್ತಾ ಇರಿ ಅಕ್ಕ. ಚೆನ್ನಾಗಿ ಬರ್ತಾ ಇದೆ ವಿಡಿಯೋ ಎಲ್ಲ. ಥ್ಯಾಂಕ್ ಯು ಸೋ ಮಚ್. ಸೊ ಗೈಸ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಗೈಸ್. ನಮ್ಮ ಅಮ್ಮನೂ ನಮ್ಮ ಅತ್ತೇನೂ ಅವಾಗಲೇ ವೀಡಿಯೋದಲ್ಲಿ ಇರಲಿಲ್ಲ, ಹೊರಗಡೆ ಹೋಗಿದ್ರು, ಇವಾಗ ಬಂದರು. ಹೆಂಗನ್ಸ್ತಮ್ಮ ಸೊಸೆ ಕಳಿಸಿದ ಗಿಫ್ಟು? ನಾವು ಆವಾಗಲೇ ಗಿಫ್ಟ್ ಬಗ್ಗೆ ವಿಡಿಯೋ ಮಾಡಿದ್ವಿ, ನೀವು ಈಗ ಬಂದಿದ್ದೀರಾ, ಅದಕ್ಕೆ ನಾನು ನಿಮ್ಮನ್ನು ಇವಾಗ ಕೇಳ್ತಾ ಇದ್ದೀನಿ. ಗಿಫ್ಟು ಎಲ್ಲ ಚೆನ್ನಾಗಿತ್ತು, ಖುಷಿ ಆಯಿತು. ಎಲ್ಲ ಮಕ್ಕಳಿಗೆ ಖುಷಿ ಪಡಿಸೋಳೆ. ಹಾಂ, ನಮಗೂ ತುಂಬ ಖುಷಿ ಆಯ್ತು. ನಮಗೂ ಖುಷಿ ಪಡಿಸೋರು ನಮ್ಮ ಅದಕ್ಕೆ. ಏನು ಸುಷ್ಮಾ? ಆಮೇಲೆ ಖುಷಿ ಆಯ್ತಾ? ಥ್ಯಾಂಕ್ಸ್ ಹೇಳು ನವ್ಯಾಗೆ. ಚಪ್ಪಲಿ ಹಾಕೊಂಡು ಥ್ಯಾಂಕ್ ಯು ಅನ್ನು. ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಂ, ಐ ಲವ್ ಯು ಅನ್ನು. ಐ ಲವ್ ಯು. ಐ ಲವ್ ಯು ಟು. ನಿನ್ನ ಸೊಸೆ ಕಡೆಯಿಂದ ನಾನು ಹೇಳ್ತಾ ಇದ್ದೀನಿ. ಇಷ್ಟ ಆಯ್ತಮ್ಮ ಗಿಫ್ಟ್ಸ್ ಎಲ್ಲ? ನೆನ್ನೆ ಸರ್ಪ್ರೈಸ್ ಆಗಿ ಬಂದಿದ್ದು. ಖುಷಿ ಆಯ್ತು. ಈ ಥರ ಮಾಡ್ತಾಳೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಸರ್ಪ್ರೈಸ್ ಆಯ್ತು. ನನಗೂ ಹೇಳಿದ್ಲು ಸರ್ಪ್ರೈಸ್, ನೀವು ಅಲ್ಲಿ ಇದ್ದೀರಾ ಅಂತ ಗೊತ್ತಿಲ್ಲ ಆಂಟಿ ಅಂತ. ಇದ್ರೆ ನನಗೂ ಒಂದು ಗಿಫ್ಟ್ ಬಂದಿರೋದು. ನೆಕ್ಸ್ಟ್ ಟೈಮ್ ಕೊಡ್ಸೋಣ. ನಮ್ಮ ಅದಕ್ಕೆ ಹತ್ರ ನಾನು ರೆಕಮೆಂಡ್ ಮಾಡ್ತೀನಿ. ಅಮ್ಮ ಮನೆಯಿಂದ ರಿಟರ್ನ್ ಬಂದ್ವಿ ನಮ್ಮ ಮನೆಗೆ. ಇವಾಗ ನನ್ನ ಮಗಂದು 2.5 years ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ನಮ್ಮ ಮನೇಲಿ. ಅಂದರೆ ಬರ್ಡೇ ಸೆಲೆಬ್ರೇಷನ್ ಅಂದರೆ ಜೋರಾಗಿ ಎಲ್ಲ ಏನಿಲ್ಲ, ಸುಮ್ಮನೆ ಕೇಕ್ ಕಟ್ ಮಾಡಿಸ್ತಿದ್ದಾರೆ. ಅದು ನಮ್ಮ ಮಾವನ ಖುಷಿಗೋಸ್ಕರ ಅಷ್ಟೇ. 2.5 year ಕಂಪ್ಲೀಟ್ ಆಗಿದೆ ಅಂತ ಅಂದ್ಬಿಟ್ಟು ಜಸ್ಟ್ ಒಂದು ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ. ಸೊ ಕೇಕ್ ಕಟ್ಟಿಂಗ್ ಮಾಡ್ತಾ ಇದ್ದೀವಿ. 2.5 year ಬರ್ಡೇ ಸೆಲೆಬ್ರೇಷನ್. ಆನೆ ಪ್ರಿಯ ಶೌರ್ಯ ಬರೀ ಆನೆಗಳನ್ನ ಇಟ್ಕೊಂಡು ಏನ ಸೈಡಿಗೆ ಚುಚ್ಚಬೇಕು. ಅವ್ರ ತಾತನ ಕಡೆಯಿಂದ ಬರ್ಡೇ ಸೆಲೆಬ್ರೇಷನ್ 2.5 years, ಐ ಮೀನ್ 2.5 years. ಅವ್ರ ಹೆಜ್ಜೆ ಡೆಕೋರೇಷನ್.
ಬರ್ಡೇ ಬಾಯ್ ಹಳೆ ಬಟ್ಟೆ ಹಾಕೊಂಡು ಬರ್ಡೇ ಮಾಡ್ಕೊಳಕ್ಕೆ ರೆಡಿ ಅವನಿ. ನಾಳೆ ಕೊಡ್ತೀನಿ ಮನೆ. ಬರ್ಬೇಕಾದ್ರೆ ಮೆಮೊರಿ ಇತ್ತು, ಅಲ್ಲಿ ಮಾದಿಹಳ್ಳಿ ಶ್ರೀನಿವಾಸ ದೇವಸ್ಥಾನ ಹೋಗಿದ್ವಿ, ಅಲ್ಲಿ ನೆನಪಾಯ್ತು. ನೆಕ್ಸ್ಟ್ ಬಂದಾಗ ಕರ್ಕೊಂಡು ಅಂತ ಹೇಳಿದೆ ಅವ್ರಿಗೆ, ಏನೋ ಮರ್ತಿದ್ದೆ ಜ್ಞಾಪಿಸ್ಕೊಡಿ ಅಂತ ಹೇಳಿದ್ರು ಶ್ರೀನಿವಾಸನ ದೇವಸ್ಥಾನದಲ್ಲಿ. ಸರಿ ನಾಳೆ ಬರ್ತೀನಿ, ಇಲ್ಲ ಇವಾಗ ಹೊಸ ಬಂದಿದ್ದೀನಿ, 100 ರೂಪಾಯಿ ಹಾಕಿ ಬಂದೆ ನಾನು, ಅಷ್ಟೇ, ಬೇರೆ ಏನಿಲ್ಲ. ಅವರೇ ಮಾಡಿಸಿ, ನೀವೇ ಮಾಡಿಸಿ ಇಬ್ರು ಹಚ್ಚಿ. ಹ್ಯಾಪಿ ಬರ್ಡೇ ಶೌರ್ಯ, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಶೌರ್ಯ, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಎಲಿಫೆಂಟ್. ಸಾಕು ಕ್ರೀಮ್ ಸಾಕು. ಅಯ್ಯೋ ಚಿನ್ನಿ, ತಾತಾಗ್ ತಿನ್ಸು. ತಾತಕ್ಕೆ ತಿನ್ಸಪ್ಪ, ಒಂಚೂರು ತಿನ್ಸಪ್ಪ. ಇಷ್ಟೊಂದು ಒಂಚೂರು ತಗೋ, ಅವ್ರ ಕೈಯ ಮುಟ್ಟಲ್ಲ. ಕ್ಲೀನ್ ಕೃಷ್ಣಪ್ಪ ಅವರು ತಗ. ಹಿಂಗಿಕ್ಕು ತಾತನಿಗೆ, ಇದ್ರಲ್ಲಿಕ್ಕು ಇಳ್ಕ ತಾತನಿಗೆ. ತಾತ ಅಯ್ಯ ಸ್ಮೈಲ್. ಅಜ್ಜಿ ಅಜ್ಜಿಗೆ ನನಗೆ ಅಜ್ಜಿಗೆ ತಿನ್ಸು. ನೀನೇ ತಿನ್ಸು ಚಿನಿ. ನೀನು ತಿನ್ಸಪ್ಪ. ಹಾಂ, ಹ್ಯಾಪಿ ಬರ್ಡೇ, ಥ್ಯಾಂಕ್ ಯು. ನಾನೇ ಬಾಯಿ ಕತ್ತಾ ಇದ್ದೀನಿ. ಅಜ್ಜಿ ಅಮ್ಮ ತಿನ್ಕೊಳ್ಳಿ. ಇಟ್ಕೊಳ್ಳಿ, ಕೊಡಿ, ನಾನೇ ತಿನ್ಸ್ಕೊತೀನಿ. ಇಟ್ಕೊಳ್ಳಿ ವಿಡಿಯೋ. ಹ್ಯಾಪಿ ಬರ್ಡೇ ಟು ಶೌರ್ಯ, ಹ್ಯಾಪಿ. ಅಯ್ಯೋ ಅಲ್ಲಿ ಎಷ್ಟು ದೂರ ಇದು ಮಾಡ್ರೆ ಕ್ಲೀನ್ ಕೃಷ್ಣಪ್ಪ ಇವರು. ಬರಮ್ಮ ಸೆಲ್ಫಿ ನಿಂತ್ಕೊಳ್ಳಿ, ಸೆಲ್ಫಿ ತಗೊಳ್ಳಿ. ಸೆಲ್ಫಿ ಗೈಸ್, ಅಮ್ಮನ ಮನೆಗೆ ಹೋಗಿದ್ದಾಯಿತು. ಮಗಂದು 2.5 ವರ್ಷದ ಬರ್ಡೇ ಸೆಲೆಬ್ರೇಷನ್ನು ಆಯಿತು. ಸೊ ಈಗ ನಾ ವಿಡಿಯೋ ಎಂಡ್ ಮಾಡೋಕ್ಕೆ ಬಂದಿದ್ದೀನಿ ನಮ್ಮ ಅತ್ತೆ ಜೊತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಲವ್ ಯು, ಬಾಯ್, ಟೇಕ್ ಕೇರ್. ಬಾಯ್ ಚಿನಿ, ಬಾಯ್. Bye. ಲವ್ ಯು, There you go. ಟೇಕ್ ಕೇರ್. ಟೇಕ್ ಕೇರ್. Okay. ಬಾಯ್.